ಮೊದಲನೆಯದಾಗಿ SRK ಎಜುಕೇಷನ್ ಹಬ್ಗೆ ತಮಗೆಲ್ರಿಗೂ ಸ್ವಾಗತ. ಈ ಒಂದು ಅವಧಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸಹಾಯಕವಾಗುವಂತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಪತ್ರಲೇಖನ. ಆ ಪತ್ರಲೇಖನದ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಈ ಪತ್ರಲೇಖನದಲ್ಲಿ 2 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ವ್ಯಾವಹಾರಿಕ, ಇನ್ನೊಂದು ವೈಯಕ್ತಿಕ ಅಂತ. ಈ 2 ಟಾಪಿಕ್ನಲ್ಲಿ ಇವತ್ತಿನ ಒಂದು ಈ ಅಧ್ಯಯನದಲ್ಲಿ ವ್ಯಾವಹಾರಿಕ ಪತ್ರದ ಬಗ್ಗೆ ಕುರಿತು ನಾವು ತಿಳಿದುಕೊಳ್ಳೋಣ. ಈ ವ್ಯಾವಹಾರಿಕ ಪತ್ರದಲ್ಲಿ ಏನೇನು ಹಂತಗಳು ಬರ್ತವೆ, ಯಾವ ರೀತಿ ಬರೀಬೇಕು ಈ ಪತ್ರ ಅಂತಕ್ಕಂಥದ್ದನ್ನ ನಾವೊಂದು ಈ ಅವಧಿಯಲ್ಲಿ ತಿಳಿಸಿಕೊಳ್ಳುತ್ತೇನೆ. ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ ಯಾವುದೇ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ. ಹಾಗಾದ್ರೆ ವ್ಯಾವಹಾರಿಕದಲ್ಲಿ ಎಷ್ಟು ಪಾಠಗಳು ಬರ್ತವೆ, ಹೇಗೆ ಬಿಡಿಸುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ವ್ಯಾವಹಾರಿಕ ಪತ್ರ. ಇಲ್ಲಿ ಹಂತ ಹಂತವಾಗಿ ಗಮನಿಸುವುದಾದರೆ ಹಂತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು ವ್ಯಾವಹಾರಿಕ ಪತ್ರದಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಹೇಗೆ ಕೊಟ್ಟಿರ್ತಾರೆ ಅಂತ ನೋಡಿ. ನಿಮ್ಮನ್ನು ಮೈಸೂರಿನ ಜಯನಗರ ಅಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಜಯನಗರ ಬಡಾವಣೆಯ ನಿವಾಸಿ ರಾಹುಲ್ ಕುಳೂರ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಸಾರ್ವಜನಿಕ ಗ್ರಂಥಾಲಯ ಅಂದ್ರೆ ನೀವು ಮೈಸೂರಿನ ವಿಜಯನಗರ ಬಡಾವಣೆಯ ನಿವಾಸಿ ರಾಹುಲ್ ಕುಳೂರ್ ಎಂದು ಭಾವಿಸಿಕೊಂಡು ನಿಮ್ಮ ಒಂದು ಆ ಬಡಾವಣೆಗೆ ಸಾರ್ವಜನಿಕ ಗ್ರಂಥಾಲಯ ಬೇಕಾಗುತ್ತೆ. ಅದನ್ನ ಕುರಿತು ಜಿಲ್ಲಾಧಿಕಾರಿಗಳಿಗೆ ನೀವು ಒಂದು ಮನವಿ ಪತ್ರವನ್ನು ಬರೆದುಕೊಡಬೇಕು. ಅಂದ್ರೆ ನೀವು ನಿಮ್ಮ ಹೆಸರು ಈಗ ಉದಯ್ ಅಂತ ಇದ್ರೆ ಅದನ್ನ ತೆಗೆದು ರಾಹುಲ್ ಅಂತ ತಿಳಿದುಕೊಂಡು ಆ ಪತ್ರವನ್ನು ಬರೀಬೇಕಾಗ್ತದೆ. ಹಾಗಿದ್ರೆ ಯಾವೆಲ್ಲ ಹಂತಗಳು ಇರ್ತವೆ ಪತ್ರದಲ್ಲಿ ಅಂತ ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಹಂತ, ಈ ಕಡೆ ಸೈಡ್ಗೆ ನೀವು ದಿನಾಂಕ ಮತ್ತು ಸ್ಥಳವನ್ನು ಗುರುತಿಸಬೇಕು. ಅಂದ್ರೆ ಅಲ್ಲಿ ಯಾವುದೇ ತರಹದ ದಿನಾಂಕವನ್ನು ಕೊಟ್ಟಿರಲಿಲ್ಲ, ಹೀಗಾಗಿ ನಾವೇ ಒಂದು ದಿನಾಂಕವನ್ನು ಇಟ್ಕೊಳ್ಬೇಕು. ಜೊತೆಗೆ ಅವರು ಇಲ್ಲಿ ಕೊಟ್ಟಿರ್ತಾರೆ ಮೈಸೂರು ಎಂದು, ಹೀಗಾಗಿ ಮೈಸೂರು ಅಂತ ಅಲ್ಲಿ ಬರಿಬೇಕಂತ ಇಲ್ಲಿ ತಿಳ್ಕೊಳ್ಬೇಕು. ಹಾಗೆ ಮುಂದೆ ಬರೆದರೆ ಈ ಸೈಡ್ ಅಂದ್ರೆ ಯಾವ ಸೈಡ್ ಅಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ಸೈಡ್ ಇಲ್ಲಿ ಅಂದ್ರೆ ಆ ಪತ್ರದ ಕೆಳಗೆ ಒಂದು ಲೈನ್ ಬಿಟ್ಟು, ಅಂದ್ರೆ ದಿನಾಂಕ ಸ್ಥಳವನ್ನು ಹಾಕಿರ್ತಾರಲ್ಲ ಅದ್ರ ಕೆಳಗಡೆ ಒಂದು ಲೈನ್ ಬಿಟ್ಟು ಪತ್ರದ ಮಾರ್ಜಿನ್ ಲೈನ್ ಇರ್ತದಲ್ಲಪ್ಪ ಆ ಲೈನ್ ಕಡೆ ಬರೀಬೇಕು. ಅಲ್ಲಿ ಏನೇನು ಬರಿಬೇಕಂತ ನೋಡ್ತಾ ಹೋದ್ರೆ ಮೊದಲನೆಯದಾಗಿ ಇವರಿಂದ ಅಥವಾ ಇಂದ ಅಂತ ಹಾಕ್ಬೇಕಾಗುತ್ತದೆ. ಅಂದ್ರೆ ಯಾರು ಇಂದ, ಇಲ್ಲಿ ಕೊಟ್ಟಿರ್ತಾರೆ ರಾಹುಲ್ ಕುಳೂರ್ ಅಂತ, ಅದೇ ರಾಹುಲ್ ಕುಳೂರನ್ನ ಇಲ್ಲಿ ಹಾಕ್ಬೇಕು. ಅಲ್ಲಿ ಕೆಳಗೆ ವಿಜಯನಗರ ಬಡಾವಣೆ ಅಂತ ಕೊಟ್ಟಿರ್ತಾರೆ, ಅದು ಇಲ್ಲೇ ಇರುತ್ತದೆ. ಮೈಸೂರು ಅಂತ ಹಾಕ್ಬೇಕು, ಅದು ಇಲ್ಲೇ ಇರುತ್ತದೆ. ಆಮೇಲೆ ಪೊಲೀಸ್ ಸ್ಟಾಪ್ ಇಡಬೇಕು. ಸ್ನೇಹಿತರೆ, ಮೊದಲನೆಯದಾಗಿ ಸ್ಥಳ ದಿನಾಂಕವನ್ನು ಈ ಸೈಡಿಗೆ ಹಾಕಿದ್ರೆ ಅದರ ವಿರುದ್ಧ ಸೈಡ್ನಲ್ಲಿ ಇವರಿಂದ ಅಥವಾ ಇಂದ ಅಂತ ಹಾಕಬೇಕಾಗುತ್ತದೆ. ಹಾಗೆ ಮುಂದುವರೆದರೆ ಅದರ ಕೆಳಗಡೆ ಅಂದ್ರೆ ನೀವು ಈ ಪತ್ರವನ್ನು ಯಾರಿಗೆ ಕೊಡ್ತೀರಿ ಅದನ್ನ ಬರಿಬೇಕಾಗುತ್ತದೆ. ಯಾರಿಗೆ ಅಲ್ಲಿ ಹೇಳಿರ್ತಾರೆ, ವಿಜಯನಗರ ಜಿಲ್ಲೆಯ ಒಂದು ವಿಜಯನಗರ ಬಡಾವಣೆ ನಿವಾಸಿ ನೀವು ಆಗಿದ್ರೆ ಜಿಲ್ಲಾಧಿಕಾರಿಗಳು ಕೊಡಬೇಕು. ಇಲ್ಲಿದೆ ಅಂದ್ರೆ ನಿಮ್ದು ಮೈಸೂರು ಅಂತ ಹೇಳಿದ್ದಾರೆ, ನೀವು ಕೊಟ್ರೆ ಯಾರಿಗೆ ಕೊಡಬೇಕು, ಮೈಸೂರು ಜಿಲ್ಲಾಧಿಕಾರಿಗೆ ಕೊಡಬೇಕು. ಅಂದ್ರೆ ಅಲ್ಲಿ ಯಾರಿಗೆ ಅಂದ್ರೆ ಇವರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮೈಸೂರು ಅಂದ್ರೆ ಮೈಸೂರು ಜಿಲ್ಲಾಧಿಕಾರಿಗೆ ನೀವು ಪತ್ರವನ್ನು ಬರೆದು ಕೊಡಬೇಕು ಅಂತ ಇಲ್ಲಿ ತಿಳ್ಕೊಳ್ಬೇಕು. ಅಂದ್ರೆ ಒಂದ್ ಸೈಡು ಸ್ಥಳ ದಿನಾಂಕ ಆದ್ರೆ ಇನ್ನು ಒಂದ್ ಲೈನ್ ಬಿಟ್ಟು ನೀವು ಯಾರು ಅಂತ ಇಲ್ಲಿ ಬರೆದು ಕೊಡಬೇಕು, ಇವರಿಂದ ಅಂತ. ಕೆಳಗಡೆ ಯಾರಿಗೆ, ಜಿಲ್ಲಾಧಿಕಾರಿಗೆ. ಇನ್ನು ಮುಂದಿನದಾಗಿ ಏನು ಅಂತ ನೋಡೋಣ. ಹಾಗೆ ಮುಂದುವರಿದರೆ ಕೆಳಗಡೆ ಅಂದ್ರೆ ಇಂದ ಕೆಳಗಡೆ ಒಂದ್ ಲೈನ್ ಬಿಟ್ಟು ಇವರಿಗೆ ಬರೆದಿರ್ತೀರಿ. ಆ ಇವರಿಗೆ ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳು ಕಾರ್ಯಾಲಯ, ಮೊನ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮೈಸೂರು ಅಂತ ಬರೆದಿರ್ತಾರಲ್ಲ ಅದ್ರ ಕೆಳಗಡೆ ಒಂದ್ ಲೈನ್ ಬಿಟ್ಟು ಬರಿಬೇಕು. ಏನಂತ ಬರೀಬೇಕಪ್ಪ ಅಂದ್ರೆ ಮಣ್ಯರೆ ಅಂತ ಬರಿಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಮಣ್ಯರೆ ಅಂತ ಬರಿಬೇಕಾಗ್ತದೆ. ಈ ಮಣ್ಯರೆ ಎದಕ್ಕೆ ಬರಿಬೇಕು, ಅದೊಂದು ಅವ್ರಿಗೆ ಗೌರವ ಸೂಚಕ. ಆಮೇಲೆ ಒಂದು ಅಲ್ಪ ವಿರಾಮ ಕೊಡಬೇಕಾಗ್ತದೆ. ಅಲ್ಲಿ ಈ ಮಣ್ಯರೆ ಅಂತ ಬರೆದ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ
ಅದ್ರ ಕೆಳಗಡೆನೆ ವಿಷಯ ಅಂತ ಬರೀಬೇಕು. ಆ ವಿಷಯನ ನಾವು ಅವರೇ ಕೊಟ್ಟಿರ್ತಾರೆ, ಅದನ್ನ ನೋಡ್ಬೇಕು, ನಾವು ಲಕ್ಷ ಕೊಟ್ಟು ನೋಡಬೇಕು. ಇಲ್ಲಿ ವಿಷಯ ಅನ್ನೋದನ್ನು ಏನು ಬರೆದಿದೆ ಅಂದರೆ, ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ. ಅಂದರೆ ಇದು ಎಲ್ಲಿದಿರ್ತದೆ ಅಂದರೆ, ನಾವು ಅವರು ಕ್ವಶನ್ ಕೊಟ್ಟಿರ್ತಾರಲ್ವಾ, ಆ ಕ್ವಶನನ್ನು ಅರ್ಥ ಮಾಡಿಕೊಳ್ಬೇಕು. ಏನನ್ನ ಕೋರಿ ಅಂತ ನಾವು ಪತ್ರ ಬರಿತಾ ಇದ್ದೀವಿ ಅಂದರೆ, ಸಾರ್ವಜನಿಕ ಗ್ರಂಥಾಲಯವನ್ನು ಕೋರಿ ಅಂತ ಇಲ್ಲಿದೆ ನೋಡಿ. ಹೌದಲ್ವಾ ಸ್ನೇಹಿತರೆ? ಇದನ್ನೇ ತೆಗೆದು ಇಲ್ಲಿ ವಿಷಯ ಅಂದರೆ ಹೇಗಪ್ಪ ಅಂದರೆ, ಅದನ್ನೇ ಇಲ್ಲಿ ಪ್ರಶ್ನೆಯಲ್ಲಿರ್ತಕ್ಕಂಥದ್ದನ್ನೇ ತೆಗೆದು ಇಲ್ಲಿ ವಿಷಯ ಅಂತಕ್ಕಂಥ ಒಂದು ಟಾಪಿಕಲ್ಲಿ ನಾವು ಹಾಕಬೇಕಾಗ್ತದ. ಇನ್ನು ಕೆಳಗೆ ಏನು ಬರೀಬೇಕು ಅದನ್ನೋದನ್ನು ಇದು ಮೇನ್ ಪಾರ್ಟ್. ಆ ಮೇನ್ ಪಾರ್ಟಲ್ಲಿ ಏನೇನು ಬರೀಬೇಕಂತ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೆಯದಾಗಿ ಏನು ಬರೀಬೇಕಪ್ಪ ಅಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಅಂದರೆ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವ ಕುರಿತು, ಅದರ ಬಗ್ಗೆ ವಿವರಣವನ್ನು ಇಲ್ಲಿ ಕೆಳಗಡೆ ನಾವು ಬರಿತಾ ಇದ್ದೀವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಸುಮಾರು 2,000 ಜನರು ವಾಸಿಸುತ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಸಮಯದ ಸದುಪಯೋಗಕ್ಕಾಗಿ ಒಂದು ಸಾರ್ವಜನಿಕ ಗ್ರಂಥಾಲಯ ಇರುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು, ಯುವಕರು, ಹಿರಿಯರು ಬಿಡುವಿನ ಸಮಯದಲ್ಲಿ ಅಲ್ಲಿ ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಇದನ್ನು ತಪ್ಪಿಸಲು ಎಲ್ಲರಿಗೂ ಅನುಕೂಲವಾಗುವಂತೆ ನಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಶಾಖೆ ಅಗತ್ಯವಿದೆ. ಆದ್ದರಿಂದ ತಾವು ಒಂದು ಶುಚಿತವಾದಂತಹ ಗ್ರಂಥಾಲಯವನ್ನು ನಮ್ಮ ಬಡಾವಣೆಯಲ್ಲಿ ಆರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ನನ್ನ ಕೋರಿಕೆಯು ಬಹು ಬೇಗ ಈಡೇರುತ್ತದೆ ಎಂದು ನಂಬಿರುತ್ತೇನೆ. ವಂದನೆಗಳೊಂದಿಗೆ ಅಂತ ಬರೀಬೇಕು. ವಂದನೆಗಳೊಡನೆ ಅಂದರೆ ಅವರಿಗೆ ನಾವು ಅಲ್ಲಿ ಮನವಿನ ಇಲ್ಲಿ ಕೆಳಗಡೆ ನಾವು ಮಾಡ್ತೀವಿ. ಅಂದರೆ ಯಾವ ಥರಪ್ಪ ಅಂದರೆ ವಂದನೆಗಳೊಂದಿಗೆ ಅಂತ ಮಾಡಿದ ಗುಣ ಮುಂದುವರೆದರೆ ಏನಪ್ಪ ಇರುತ್ತದೆ, ಇಲ್ಲಿ ಕೆಳಗಡೆ ವಂದನೆಗಳೊಡನೆ ಕೆಳಗಡೆ ತಮ್ಮ ವಿಶ್ವಾಸಿ ಅಂದರೆ ಯಾರಂತ ಪತ್ರದಲ್ಲಿ ಕೊಟ್ಟಿರ್ತಾರೆ ಆ ಹೆಸರು ಅನ್ನು ಹಾಕಬೇಕು. ಅದರ ಕೆಳಗೆ ಇದು ವ್ಯವಹಾರಿಕ ಪತ್ರ, ಹೀಗಾಗಿ ಬಡಾವಣೆಯಲ್ಲಿ ಇರತಕ್ಕಂಥ ಪ್ರಮುಖರ ಸಹಿಗಳು ನೀವು ಮಾಡಿಸಿಕೊಡಬೇಕು. ನೀವು ಬರಿಬೇಕಾದ್ರೆ ಇಲ್ಲಿ ಏನು ಇರಲ್ಲ, ಹಾಗಾಗಿ ಬ್ರಾಕೆಟ್ನಲ್ಲಿ ಬಡಾವಣೆಯ ಪ್ರಮುಖರ ಸಹಿಗಳು ಅಂತ ಕೊಡಬೇಕು. ಇದಷ್ಟೇ ಅಲ್ಲದೆ ಮುಂದಿನ ಹಂತವನ್ನು ನಾವು ನೋಡೋಣ. ಇದು ಈ ಪತ್ರದ ಕೊನೆಯ ಹಂತ ಆಗಿದೆ. ಅದನ್ನು ನಾವು ನೋಡೋಣ ಹೇಗೆ ಅಂತ. ಅಂದರೆ ಇಲ್ಲಿ ಪ್ರಮುಖವಾಗಿ ಹೊರ ವಿಳಾಸವನ್ನು ನಾವು ಬರಿಬೇಕಾಗ್ತದೆ. ಹೊರ ವಿಳಾಸವನ್ನು ಹೇಗೆ ಬರಿಬೇಕು ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ಬೋದು ಸ್ನೇಹಿತರೆ, ಹೊರ ವಿಳಾಸವನ್ನು ಇದೇ ಥರ ಅಂದರೆ ಅವ್ರು ಕೊಟ್ಟಿರ್ತಾರೆ, ಪ್ರಶ್ನೆಯಲ್ಲೇ ಇರುತ್ತದೆ. ಯಾರಿಗೆ ಪತ್ರ? ಜಿಲ್ಲಾಧಿಕಾರಿಗಳಿಗೆ. ಅಂದರೆ ಪ್ರಶ್ನೆಯಲ್ಲಿ ಅವರು ಈಗ ಆಲ್ರೆಡಿ ಕೊಟ್ಟಿರುತ್ತಾರೆ, ನೀವು ಯಾರಿಗೆ ಪತ್ರ ಬರೀಬೇಕು? ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಬೇಕು. ಅದು ಮೈಸೂರು ನಿಮ್ದಾಗಿರೋದ್ರಿಂದ ಮೈಸೂರು ಜಿಲ್ಲಾಧಿಕಾರಿಗೆ, ಇವರಿಗೆ ಅಂತ ಹಾಕಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮೈಸೂರು. ಇನ್ನು ಎಡಗಡೆ ಇವರಿಂದ ಅಂದರೆ ನಿಮ್ಮ ಬಗ್ಗೆ, ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ನೀವು ಅಂದರೆ ಯಾರು? ಈಗ ರಾಹುಲ್ ಕುಳೂರ್, ವಿಜಯನಗರ ಬಡಾವಣೆ, ಮೈಸೂರು. ಇಷ್ಟು ಬರೆದ್ರಪ್ಪ ಅಂದರೆ ಈ ಪತ್ರ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದರಿಂದಾಗಿ ಸರೀಸಾಗಿ ಹಂತ ಹಂತವಾಗಿ ನಾವು ಈ ಪತ್ರವನ್ನು ಬರೆದರೆ ನಾವು ಪ್ರಶ್ನೆ ಅಂದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಹಂತಗಳು ಮುಖ್ಯ. ಹಂತ ಹಂತವಾಗಿ ನೋಡೋದಾದರೆ ಈ ಸೈಡ್ ಏನೇನು ಬರೀಬೇಕು? ಸ್ಥಳ ಮತ್ತು ದಿನಾಂಕ. ಇಲ್ಲಿ ಇವರಿಂದ, ಅದಾದ ನಂತರ ಇವರಿಗೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಇವರಿಗೆ ಕೆಳಗಡೆ ಮಣ್ಯರೆ ಅಂತ ಅವರಿಗೆ ಗೌರವ ಸೂಚಿಸಬೇಕು. ಅದರ ಕೆಳಗೆ ವಿಷಯವನ್ನು ಬರೀಬೇಕು. ಆ ವಿಷಯ ಅದಕ್ಕನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ನೀವೇನು ವಿಷಯ ಅಂತ ಬರೆದಿರ್ತಾರಲ್ಲ, ಮಣ್ಯರೆ ಕೆಳಗಡೆ ವಿಷಯ ಅಂತ ಬರೆದಿರ್ತಾರಲ್ಲ, ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಉದಾಹರಣೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅವರು. ನಿಮ್ಮೂರಿನ ಗ್ರಾಮ ಪಂಚಾಯತಿಗೆ ಒಂದು ಪತ್ರ ಬರೆಯಿರಿ. ಅದು ಬೀದಿ ದೀಪವನ್ನು
ಮಾಡಿಕೊಡಲು ಅಂತ ಕೇಳಿದರೆ ಅದನ್ನು ಸಹಿತ ಇಲ್ಲಿ ನೀವು ಬರೆಯಬೇಕಾಗುತ್ತದೆ. ಇದಕ್ಕೆ ಅಂದರೆ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡೋದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ವಿವರಣೆಗಳನ್ನು ಬರಿಬೇಕಾಗ್ತದೆ. ಹಾಗೆ ಮುಂದಿನ ಹಂತ ಇಲ್ಲಿ ವಂದನೆಗಳೊಂದಿಗೆ ಒಳ್ಳೆಯದನೆ ಅಥವಾ ಧನ್ಯವಾದಗಳು ಈ ರೀತಿ ಬರೆಯಬೇಕು. ಇನ್ನು ಹಾಗೆ ಮುಂದೆ ನೋಡಿದರೆ ಅದ್ರ ಪತ್ರದ ಕೆಳಗಡೆ ತಮ್ಮ ವಿಶ್ವಾಸಿ ಅವರೇ ನಿಮಗೆ ಹೆಸರನ್ನು ಕೊಟ್ಟಿರ್ತಾರೆ. ಅಲ್ಲಿ ತಮ್ಮ ವಿಶ್ವಾಸಿ ರಾಹುಲ್ ಕುಳೂರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಇದನ್ನ ಬರೆದು ಅತಿ ಪ್ರಮುಖ ಮುಖ್ಯವಾದ ಅಂಶ ಅಂದರೆ ವರ ವಿಳಾಸ ಬರೆಯಲೇಬೇಕು ಸ್ನೇಹಿತರೆ. ಈ ವರ ವಿಳಾಸವನ್ನು ಅವರೇ ಕೊಟ್ಟಿರ್ತಾರೆ. ನಾವು ಇಂದ ಇವರಿಗೆ ಅಲ್ಲೇನು ಬರೆದಿರ್ತಾವಲ್ಲ ಅವನು ಸರಿಯಾಗಿ ಬರೀಬೇಕು. ಈಗ ಇಷ್ಟು ಬರೆದು ಬಿಟ್ರಪ್ಪ ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯಬಹುದೆಂದು ನಾವು ತಿಳಿಯಬಹುದು ಸ್ನೇಹಿತರೆ. ಈ ಒಂದು ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದರೂ ತಿಳಿಲಿಲ್ಲಪ್ಪ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.